ದ್ವಿತೀಯ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಜನವರಿ 2, 2026ರಂದು ನಡೆದಿರುವ ಕೆಮಿಸ್ಟ್ರಿ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡ್ತಾ ಇದ್ದೇವೆ. ಇದು ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮಿನೇಷನ್. ಈ ಎಕ್ಸಾಮಿನೇಷನಲ್ಲಿ ನಿಮಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಯಾವ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಅನ್ನುವಂತಹ ವಿಚಾರವನ್ನು ನೀವು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತೀರಿ, ಅಥವಾ ಕನ್ಫರ್ಮೇಷನ್ಗಾಗಿ ನೀವು ದಾರಿ ಕಾಯ್ತಾ ಇರ್ತೀರಿ. ಆ ಕಾರಣಕ್ಕಾಗಿ ನಿಮಗೆ ಇಲ್ಲಿ ಕೀ ಉತ್ತರಗಳನ್ನು 1 ಅಂಕದ ಕೀ ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಉತ್ತರ ಸಿ ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ. ಎರಡನೇದಾಗಿ ಡಿ ಸರಿಯಾದ ಉತ್ತರವಾಗಿದೆ. ಅದೇ ತೆರನಾಗಿ ಉತ್ತರ ಪ್ರಶ್ನೆ ನಂಬರ್ 3ರಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ. ಅದೇ ರೀತಿಯಲ್ಲಿ 4ನೆಯ ಪ್ರಶ್ನೆಗೆ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಸಿ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಬಿ ಆಗಿರುತ್ತೆ. ಅದೇ ರೀತಿಯಾಗಿ 7ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಈ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಅದೇ ತೆರನಾಗಿ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಥವಾ ಈ ಒಂದು ಉತ್ತರಗಳು ನಿಮಗೆ ಇಷ್ಟ ಆಗಿ ನೀವು ನಿಮ್ಮ ಸ್ನೇಹಿತರಿಗೆ ಸಹಿತ ಈ ಒಂದು ಉತ್ತರಗಳನ್ನು ಶೇರ್ ಮಾಡ್ಬೋದಾಗಿದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ 9ನೇ ಪ್ರಶ್ನೆಗೆ ಹೋಗೋಣ. ಈ 9ನೇ ಪ್ರಶ್ನೆಯ ಮೊದಲ ಉತ್ತರ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಅದೇ ರೀತಿಯಾಗಿ 10ನೇ ಪ್ರಶ್ನೆಯ ಉತ್ತರವು ಸಹಿತ ಸಿ ಆಗಿರುತ್ತೆ. 11ನೇ ಪ್ರಶ್ನೆಯ ಉತ್ತರ ಎ ಆಗಿರುತ್ತೆ. 12ನೇ ಪ್ರಶ್ನೆಯ ಉತ್ತರ ಬಿ ಆಗಿರುತ್ತೆ. 13ನೇ ಪ್ರಶ್ನೆಯ ಉತ್ತರ ಬಿ. ಆಮೇಲೆ 14ನೇ ಪ್ರಶ್ನೆಯ ಉತ್ತರ ಇಲ್ಲಿ ನಾವು ನೋಡ್ಬೋದು ಬಿ ಆಗಿರುತ್ತೆ. ಅದೇ ಥರನಾಗಿ 15ನೇ ಪ್ರಶ್ನೆಯ ಉತ್ತರ ಎ ಆಗಿರುತ್ತೆ. ಇನ್ನು ಮುಖ್ಯ ಪ್ರಶ್ನೆ 2, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡಲಾಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನ ಇಲ್ಲಿ ತುಂಬಿದ್ದೇವೆ, ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಅಂದರೆ ಟೋಟಲ್ 20 ಅಂಕದ ಪ್ರಶ್ನೆಗಳಿಗೆ ಅಥವಾ ತುಂಬ ಕನ್ಫ್ಯೂಸ್ ಮಾಡುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.